Thinking and learning process in children's. Childrens are full of knowledge and thoughts due to their experience. ಮಕ್ಕಳು ಅವರ ಒಂದು ಎಕ್ಸ್ಪೀರಿಯನ್ಸಿಂದ ಅವರೊಂದು ಐಡಿಯಾನ ತಗೊಳ್ತಾರೆ. ಹೊರಗಡೆ ಎನ್ವಿರಾನ್ಮೆಂಟ್ ಯಾವ ಥರ ಇದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗ್ತಾರೆ, ನಾಲೆಡ್ಜ್ ಗೇನ್ ಮಾಡ್ತಾ ಹೋಗ್ತಾರೆ. ಇದರಿಂದ ಎಕ್ಸ್ಪೀರಿಯನ್ಸಿಂದ ಅವರು ಐಡಿಯಾಸ್ನ ಮಾಡ್ಕೊಳ್ತಾರೆ. ಥಿಂಕಿಂಗ್ ಪ್ರೋಸೆಸ್ನ ಅವರು ಮಾಡ್ಕೊಂಬಿಟ್ಟು ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಕೊತಾರೆ. ಸ್ಟ್ರಕ್ಚರ್ ಅಂದರೆ ಸ್ಕೀಮಾನ ಮೆಂಟಲ್ ಪ್ರೋಸೆಸ್ಸಿಂದ ಮಾಡ್ಕೊಳ್ತಾ ಹೋಗ್ತಾರೆ. ಯಾವುದರಿಂದ? ಎಕ್ಸ್ಪೀರಿಯನ್ಸಿಂದ. Children's thought process and patterns are different from those of adults and are also expressed in different. ಮಕ್ಕಳು ಏನಂತಾರೆ, ಥಿಂಕಿಂಗ್ ಪ್ರೋಸೆಸ್ಸು ಡಿಫ್ರೆಂಟ್ ಆಗಿರುತ್ತೆ. ಹಾಗೆಯೇ ಅವರ ಒಂದು ಐಡಿಯಾಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಯಾರಿಗೆ ಕಂಪೇರ್ ಮಾಡಿದಾಗ, ದೊಡ್ಡವ್ರಿಗೆ ಕಂಪೇರ್ ಮಾಡಿದಾಗ, ದೊಡ್ಡವ್ರು ಹೇಗೆ ಥಿಂಕ್ ಮಾಡ್ತಾರೆ ಆ ಥರ ಚಿಕ್ಕ ಮಕ್ಕಳು ಥಿಂಕ್ ಮಾಡಲ್ಲ, ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾರೆ. ಪಿಯಾಗೆ ಅವರು 4 ಸ್ಟೇಜನ್ನು ಕೊಟ್ಟಿದ್ದಾರೆ. ಯಾವುದ್ರ ಮೇಲೆ? ಮಕ್ಕಳು ಹೇಗೆ ಥಿಂಕ್ ಮಾಡ್ತಾರೆ ಅಂತ. ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ಸ್, ಅದನ್ನು ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಜು ಎ ಸೆನ್ಸರಿ ಮೋಟರ್, ಬರ್ತಿಂದ 2 years. ಪ್ರೀ ಆಪರೇಷನ್ 2 to 7 years. ಕಾಂಕ್ರೀಟ್ ಆಪರೇಷನ್ 7 to 11 years ಆ್ಯಂಡ್ ಫಾರ್ಮಲ್ ಆಪರೇಷನ್ 11 to 15 ಆ್ಯಂಡ್ ಎಬೋವ್. ಓಕೆ, ಮಕ್ಕಳು ಹೇಗೆ ಥಿಂಕ್ ಮಾಡ್ತಾರೆ ಅಂತ, ಅದರ ಪ್ರೋಸೆಸ್ ಏನು ಅಂತ ನೋಡ್ತಾ ಹೋಗೋಣ. ಥಿಂಕಿಂಗ್ ಪ್ರೋಸೆಸ್ ಈಸ್ ಬೇಸ್ಡ್ ಆನ್. ಥಿಂಕಿಂಗ್ ಪ್ರೋಸೆಸ್ಸಲ್ಲಿ ಫಸ್ಟ್ ಬರೋದು ಮ್ಯಾನಿಫೆಸ್ಟೇಷನ್. ಈ ಮ್ಯಾನಿಫೆಸ್ಟೇಷನ್ ಅಂತಂದರೆ ಮಕ್ಕಳು ಫಿಸಿಕಲ್ ಎನ್ವಿರಾನ್ಮೆಂಟಾಗಿ ಹೋಗ್ಬಿಟ್ಟು, ಅಂತಂದರೆ ಹೊರಗಡೆ ಪರಿಸರಕ್ಕೆ ಅವರು ಹೋದಾಗ ಅಲ್ಲಿ ಅಬ್ಸರ್ವ್ ಮಾಡ್ತಾರೆ. ಅಂದರೆ ಎಕ್ಸಾಂಪಲ್ ಬಾಲು ಟಚ್ ಮಾಡೋದಿರಲಿ, ಅದು ಯಾವ ಕಲರ್ ಇದೆ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡೋದಿರಲಿ, ಈ ಥರ ಮಾಡಿಬಿಟ್ಟು ಥಿಂಕಿಂಗ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಬಾಲ್ ರೌಂಡಾಗಿರುತ್ತೆ, ಕ್ಯಾಚ್ ಈ ಥರ ಹಿಡಿಬೋದು ಅಂತಂದು ಅವರು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾಲೆಡ್ಜ್ ಗೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೆಕೆಂಡ್ ಬಂದು ಇಮ್ಯಾಜಿನೇಷನಿಗೆ ಅವರು ಫಿಸಿಕಲ್ ಎನ್ವಿರಾನ್ಮೆಂಟಿಗೆ ಹೋಗಿ ತಿಳ್ಕೊಬೇಕು ಅಂತೇನಿಲ್ಲ. ಯಾರೋ ಒಬ್ಬರು ಒಂದು ಬಾಲ್ ಅಂದರೆ ರೌಂಡ್ ಶೇಪಲ್ಲಿರುತ್ತೆ ಅಂತಂದರೆ ಆ ಮಕ್ಳಿಗೆ ಗೊತ್ತಾಗ್ತಾ ಹೋಗುತ್ತೆ, ಓ ಬಾಲ್ ಅಂದರೆ ಈ ಥರ ಇರುತ್ತೆ ಅಂತ. ಮಕ್ಕಳು ಥಿಂಕಿಂಗ್ ಪ್ರೋಸೆಸ್ಸಲ್ಲಿ ಒಂದು ಸ್ಟ್ರಕ್ಚರ್ನ ಅವರೇ ಕ್ರಿಯೇಟ್ ಮಾಡ್ಕೊತಾರೆ ಇಮ್ಯಾಜಿನೇಷನಲ್ಲಿ. ಓಕೆನಾ? ನೆಕ್ಸ್ಟ್ ಅಂದರೆ ಕಾನ್ಸೆಪ್ಟ್. ಯಾವ ರೀತಿ ಮಕ್ಕಳು ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತಾರೆ ಅಂದರೆ, ಕಾನ್ಸೆಪ್ಟ್ ಅಂದರೆ ಏನು ಇಲ್ಲಿ ಅಂತಂದರೆ ಸಿಂಪಲ್ಲು, ತಮ್ಮ ಮನೆ ರೂಟು, ಫಸ್ಟ್ ಕ್ರಾಸಲ್ಲಿ ಹೋಗಬೇಕು, ಸೆಕೆಂಡ್ ಕ್ರಾಸಲ್ಲಿ ಹೋಗಬೇಕು, ರೈಟಲ್ಲಿ ತಿರುಗಬೇಕು, ಲೆಫ್ಟಲ್ಲಿ ತಿರುಗಬೇಕು ಅಂತ ಈ ಥರ ಇಮ್ಯಾಜಿನೇಷನ್ ಮಾಡಿಕೊಂಡು ಒಂದು ಕಾನ್ಸೆಪ್ಟ್ ರೆಡಿ ಇಟ್ಕೊಳ್ತಾರೆ. ಮನೆ ದಾರಿ ಇದು, ಅಥವಾ ಬಸ್ ಸ್ಟ್ಯಾಂಡಿಗೆ ಹೋಗೋ ದಾರಿ ಇದು, ಆಮೇಲೆ ನಮ್ಮ ಹೈಟ್ ಎಷ್ಟಿದೆ, ನಾನು ತುಂಬ ಎತ್ತರ ಇದ್ದೀನಿ, ಅಯ್ಯೋ ಇಲ್ಲ ನಾನು ಕುಳ್ಳಕ್ಕಿದ್ದೀನಿ, ಈ ಥರ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಮಕ್ಕಳು ಡೆವಲಪ್ ಆಗಿರುತ್ತೆ. ಅಂದರೆ ಥಿಂಕಿಂಗ್ ಪ್ರೋಸೆಸ್ ಆ ಲೆವೆಲಿಗೆ ರೀಚ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸು ಹಾಗೆ ಗುಡ್ ಎಕ್ಸ್ಪೀರಿಯನ್ಸ್ ಅಂತ 2 ಬರುತ್ತೆ. ಅವರ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಮಕ್ಕಳ ಥಿಂಕಿಂಗ್ ಪ್ರೋಸೆಸ್ಸು ಏನು ಆಗುತ್ತೆ ಮುಂದೆ ಅನ್ನೋದನ್ನು ಬೇಸ್ಡ್ ಆಗಿ ಇರುತ್ತೆ. ನೆಕ್ಸ್ಟ್ ಬಂದು ಇಂಟ್ರೆಸ್ಟ್ ಆ್ಯಂಡ್ ಡಿಸೈರ್. ಇಂಟ್ರೆಸ್ಟ್ ಅನ್ನೋದು ಒಂದು ಎಕ್ಸ್ಪೀರಿಯನ್ಸಿಂದ ಬರುತ್ತೆ. ಹಾಗೆಯೇ ಮಕ್ಕಳು ಯಾವೊಂದು ಸ್ಕಿಲ್ ಮೇಲೆ ಅವರು ತುಂಬ ಏನಂತಂದರೆ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತಾರಲ್ಲ, ಆ ಒಂದು ಇಂಟ್ರೆಸ್ಟಿಂದ ಮಕ್ಕಳು ಥಿಂಕಿಂಗ್ ಪ್ರೋಸೆಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆಯೇ ಇಮಿಟೇಷನ್, ಇದಂತೂ ತುಂಬ ಚೆನ್ನಾಗಿ ಮಕ್ಕಳು ಇಮಿಟೇಟ್ ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ. ಯಾವುದು ಅಂತಂದರೆ ಟೀಚರ್ಸ್ನ ಇಮಿಟೇಟ್ ಮಾಡೋದು, ಅಥವಾ ತಮಗೆ ಇಷ್ಟ ಆಗಿರುವಂತಹ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ನ ಇಮಿಟೇಟ್ ಮಾಡೋದು, ಅವರು ಹೇಳುವಂಥ ಡೈಲಾಗ್ಸ್ ಆಗಲಿ, ಈ ಥರ ಟೀಚರ್ನೇ ಇಮಿಟೇಟ್ ಮಾಡೋದು ನಾವೆಲ್ಲ ಕಾಮನ್ನಾಗಿ ನೋಡ್ತಾ ಇರ್ತೀವಿ. ಮಕ್ಕಳು ಅದೇ ನಾವೇ ಟೀಚರ್ ಅನ್ನೋ ರೀತಿಯಲ್ಲಿ ಮಕ್ಕಳು ಆಡ್ತಾ ಇರ್ತಾರೆ. ಅಂದರೆ ಇಮಿಟೇಷನ್ ಮಾಡಿಬಿಟ್ಟು ಕಲಿತಾ ಇರ್ತಾರೆ. ಆವಾಗೂ ಕೂಡ ಥಿಂಕಿಂಗ್ ಪ್ರೋಸೆಸ್ಸು ಹೈ ಲೆವೆಲಿಗೆ ಹೋಗ್ತಾ ಇರುತ್ತೆ. ಓಕೆ, ಕಾನ್ಸೆಪ್ಟಿಂದ ಇಮಿಟೇಷನ್ ತನಕ ಬಂದ ತಕ್ಷಣ ಅದು ಹೈಯರ್ ಲೆವೆಲ್ ಏನು ಥಿಂಕಿಂಗ್ ಪ್ರೋಸೆಸ್ಸು ಅಂತ ನೆನ್ಪಿಟ್ಕೋಬೇಕು ಫಸ್ಟ್ ಸ್ಟೇಜಲ್ಲಿ. ನೆಕ್ಸ್ಟ್ ಬಂದು ಲಾಜಿಕಲ್ ಆ್ಯಂಡ್ ರೀಸನಿಂಗ್. ಇದು ಹೈಯರ್ ಲೆವೆಲ್, ಎಲ್ಲದಕ್ಕಿಂತ ಜಾಸ್ತಿ ಉನ್ನತವಾಗಿರುವಂತಹ ಥಿಂಕಿಂಗ್ ಸ್ಟೇಜು. ಇಲ್ಲಿ ಏನಂತಂದರೆ 2 ರೀತಿಯಲ್ಲಿರುತ್ತೆ. ಒಂದು ಡಿಡಕ್ಟಿವ್ ರೀಸನಿಂಗ್ ಅಂದರೆ ಟಾಪ್ ಬಾಟಮ್ ಲಾಜಿಕಲ್ ಮೆಥಡು. ಇನ್ನೊಂದು ಇಂಡಕ್ಟಿವ್ ರೀಸನಿಂಗ್ ಅಂದರೆ ಬಾಟಮ್ ಟಾಪ್ ಲಾಜಿಕಲ್ ಮೆಥಡ್. ಈ 2 ಮೆಥಡಲ್ಲಿ
ಮಕ್ಕಳು ಏನು ಮಾಡ್ತಾರೆ, ತಮ್ಮ ಥಿಂಕಿಂಗ್ ಪ್ರೋಸೆಸ್ಸಲ್ಲಿ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನು, ಕಾಂಪ್ಲೆಕ್ಸ್ ವಿಚಾರ ಅಂತಂದರೆ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ವಿಚಾರಗಳನ್ನೆಲ್ಲ ತಿಳ್ಕೊಳ್ತಾ ಹೋಗ್ತಾರೆ. ಸಿಂಪಲ್ ಎಕ್ಸಾಂಪಲ್ ಅಂದರೆ ಮ್ಯಾಥಮೆಟಿಕ್ಸ್ ಯಾವ ಥರ ಸಬ್ಜೆಕ್ಟು ಅಂದರೆ ಅದು ಒಂದು ಅಬ್ಸ್ಟ್ರಾಕ್ಟ್ ಸಬ್ಜೆಕ್ಟ್ ಅಲ್ವಾ. ಅಂದರೆ ಗೊತ್ತೇ ಇಲ್ಲದೆ ಇರೋ ವಿಚಾರಗಳನ್ನು ಅವರು ತಿಳ್ಕೊಳ್ತಾ ಹೋಗೋದು. 2 ಅಂಕೆ ಇರುತ್ತೆ, ಅದನ್ನೆರಡೂ ಆ್ಯಡ್ ಮಾಡಿದಾಗ ಇನ್ನೊಂದು ದೊಡ್ಡ ಅಂಕೆ ಬರುತ್ತೆ, ದೊಡ್ಡ ಸಂಖ್ಯೆ ಬರುತ್ತೆ ಅನ್ನೋದನ್ನು ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ. ಅಬ್ಸ್ಟ್ರಾಕ್ಟ್ ಲ್ಯಾಂಗ್ವೇಜಸ್ಸನ್ನು ಕೂಡ ಅವರು ಥಿಂಕಿಂಗ್ ಪ್ರೋಸೆಸ್ಸನ್ನು ಮಾಡಿ ಅರ್ಥ ಮಾಡ್ಕೊಳ್ಳೋ ಲೆವೆಲಿಗೆ ಅವರು ಬರ್ತಾರೆ. ಅದಕ್ಕೆ ಲಾಜಿಕ್ ಮತ್ತು ರೀಸನಿಂಗ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಲವೊಂದು ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸ್ನ ಯೂಸ್ ಮಾಡಿಕೊಂಡು ಮಕ್ಕಳ ಥಿಂಕಿಂಗ್ ಪ್ರೋಸೆಸ್ಸನ್ನು ನಾವು ಇಂಪ್ರೂವ್ ಮಾಡ್ಬೋದು. ಅದನ್ನು ನಾನು ಇಲ್ಲಿ ಫೋಟೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ಥಿಯರೀಸ್ ಆಫ್ ಲರ್ನಿಂಗ್ ಇನ್ ಚಿಲ್ಡ್ರನ್ಸ್ ನೋಡೋದಾದರೆ ಥೊರಾಂಡೈಕ್ ಅವ್ರು ಕೊಟ್ಟಿರುವಂತಹ 3 ಲಾಸ್ ಗೊತ್ತಿದೆ ಅಲ್ವಾ. ಲಾ ಆಫ್ ರೆಡಿನೆಸ್ಸು, ಲಾ ಆಫ್ ಎಕ್ಸಸೈಸು ಆ್ಯಂಡ್ ಲಾ ಆಫ್ ಎಫೆಕ್ಟು. ಹಾಗೆಯೇ 5 ಸಬಾರ್ಡಿನೇಟ್ ಲಾಸ್ ಇದೆ. ಯಾವುದ್ಯಾವುದು ಅಂದರೆ 5ಅಲ್ಲಿ ಫಸ್ಟ್ ಒಂದು ಮಲ್ಟಿಪಲ್ ರೆಸ್ಪಾನ್ಸು, ಸೆಕೆಂಡ್ ಸೆಟ್ ಆರ್ ಆ್ಯಟಿಟ್ಯೂಡ್, ನೆಕ್ಸ್ಟ್ ಪ್ರಿಪೊಟೆನ್ಸಿ ಆಫ್ ಎಲಿಮೆಂಟ್, ಫೋರ್ತ್ ರೆಸ್ಪಾನ್ಸ್ ಬೈ ಅನಾಲಜಿ ಆ್ಯಂಡ್ ಅಸೋಸಿಯೇಟಿವ್ ಶಿಫ್ಟಿಂಗ್. ಮಕ್ಕಳ ಒಂದು ಸ್ಕೂಲಿಂಗಲ್ಲಿ ಅಕಾಡೆಮಿಕಲ್ಲಿ ಮಕ್ಕಳು ಯಾಕೆ ಹಿಂದುಳಿತಾರೆ ಅಂತ ನೋಡ್ತಾ ಹೋಗೋಣ. ಹೆದರಿಕೆ. ಈ ಹೆದರಿಕೆಯಿಂದ ಮಕ್ಕಳು ಅಕಾಡೆಮಿಕಲ್ಲಿ ತುಂಬಾ ಹಿಂದೆ ಬೀಳ್ತಾರೆ. ಮಕ್ಕಳು ಮುಂಚೆ ಫ್ರೀಯಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾರೆ. ಸ್ಕೂಲ್ ಅನ್ನೋದು ಒಂದು ಏನಂತಂದರೆ ಅವರ ಒಂದು ಕೆಪ್ಯಾಸಿಟಿ, ಪೊಟೆನ್ಷಿಯಲ್ನ ಹಿಡಿದಿಟ್ಕೊಳ್ಳುವಂತಹ ಜಾಗ. ಹಾಗಾಗ್ಬಿಟ್ಟು ಮಕ್ಕಳಿಗೆ ಬೇಗ ಬೋರಿಂಗ್ ಆಗಿಬಿಡುತ್ತೆ. ಹಾಗಾಗಿ ಪೇಷನ್ಸು ತಪ್ಪೋ ಚಾನ್ಸಸ್ ಇರುತ್ತೆ. ಅದರಿಂದ ಮಕ್ಕಳು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಹಾಗಾಗಿ ಮಕ್ಕಳು ಸ್ವಲ್ಪ ಹಿಂದೆ ಬೀಳೋದಕ್ಕೆ ಇದು ಕೂಡ ಒಂದು ಕಾರಣ ಆಗುತ್ತೆ. ಈ ಮಕ್ಕಳಲ್ಲಿ ಏನು ಅಂತಂದರೆ ಕನ್ಫ್ಯೂಷನ್ ಆಗುವಂಥದ್ದು ಜಾಸ್ತಿ ಇರುತ್ತೆ. ಅವರು ಮುಂಚೆ ಏನು ತಿಳ್ಕೊಂಡಿರ್ತಾರೆ, ಹಾಗೆ ಟೀಚರು ಕ್ಲಾಸಲ್ಲಿ ಏನು ಹೇಳ್ತಾ ಇದ್ದಾರೆ ಒಂದು ಅರ್ಥ ಆಗಲ್ಲ ಅಂದಾಗ, ಅಥವಾ ಕನೆಕ್ಟ್ ಆಗಲ್ಲ ಅಂದಾಗ, ಕಾನ್ಸೆಪ್ಟು ರಿಲೇಟ್ ಆಗಲ್ಲ ಅಂದಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇದರಿಂದ ಮಕ್ಕಳಿಗೆ ಏನಾಗುತ್ತೆ, ಗ್ಯಾಪ್ ಬಂದ್ಬಿಡುತ್ತೆ. ಗ್ಯಾಪ್ ಬಂದಾಗ ಮಕ್ಕಳು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಅದರಿಂದ ಓದಿನಲ್ಲಿ ಸ್ವಲ್ಪ ಹಿಂದುಳಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪೂರ್ ಟೀಚಿಂಗ್ ಸ್ಟ್ರಾಟಜಿ ಇದು ತುಂಬಾ ಇಂಪಾರ್ಟೆಂಟು. ಟೀಚರ್ ಆದವರು ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಸರಳವಾಗಿ ಹೇಳಬೇಕು. ಏನಾದರೂ ಟೀಚಿಂಗ್ ಸ್ಟ್ರಾಟಜಿ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಮಕ್ಕಳಿಗೆ ಅರ್ಥ ಆಗಲ್ಲ. ಆವಾಗ ಮಕ್ಕಳು ಅಕಾಡೆಮಿಕಲ್ಲಿ ಹಿಂದೆ ಬೀಳಲಿಕ್ಕೆ ಕಾರಣವಾಗುತ್ತೆ. ಲಾಸ್ಟ್, ಲ್ಯಾಕ್ ಆಫ್ ಮೋಟಿವೇಶನ್. ಮಕ್ಕಳಿಗೆ ಮೋಟಿವೇಶನ್ ಇಲ್ಲ ಅಂತಂದರೆ ಅಕಾಡೆಮಿಕಲಿ ಮಕ್ಕಳು ಹಿಂದೆ ಬೀಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೋಟಿವೇಶನ್ ಅಂತಂದರೆ ಟೀಚರ್ಸ್ ಆದವರು ಮಕ್ಕಳಿಗೆ ಮೋಟಿವೇಟ್ ಮಾಡಬೇಕು. ಮಕ್ಕಳು ಏನು ಮಾಡ್ತಾರೆ, ಟೀಚರ್ಸ್ ಹತ್ರ ಮಾತಾಡೋಕ್ಕೆ ಹೋಗೋದಿಲ್ಲ, ಹೆದರ್ತಾರೆ. ಹಾಗಂತ ಟೀಚರ್ಸ್ ಆದವರು ಸುಮ್ಮನೆ ಕೂರಬಾರ್ದು, ಮಕ್ಕಳಿಗೆ ಮೋಟಿವೇಟ್ ಮಾಡ್ತಾ ಇರಬೇಕು. ಈ ಒಂದು ಸಿಚುವೇಷನಲ್ಲಿ ಟೀಚರ್ಸ್ ಆದವರು ಮಕ್ಕಳಿಗೆ ಮೋಟಿವೇಟ್ ಮಾಡಲಿಲ್ಲ ಅಂದರೆ ಮಕ್ಕಳು ಅಕಾಡೆಮಿಕಲ್ಲಿ ಹಿಂದೆ ಬೀಳೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್, ಸೊಲ್ಯೂಷನ್ ಟು ಟ್ಯಾಕಲ್ ಆ್ಯಂಡ್ ಅವಾಯ್ಡ್ ಫೇಲ್ಯೂರ್ಸ್. ಯಾವುದೋ ಒಂದು ನೋಡ್ತಾ ಹೋಗೋಣ. ಫಸ್ಟ್, ಇನ್ವಾಲ್ವ್ಮೆಂಟ್ ಆಫ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್, ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಇನ್ಕ್ರೀಸ್ ಇನ್ ಮೋಟಿವೇಶನ್. ಇವೆಲ್ಲ ಕಾನ್ಸೆಪ್ಟು ಕ್ಲಾಸ್ ರೂಮು ಕ್ವೆಶನ್ಸಲ್ಲಿ ಬರ್ತಾ ಹೋಗುತ್ತೆ. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.